ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದಲ್ಲಿ ಸಿಂಪಲ್ ಬಟ್ ಆದ್ರೂ ಎಫೆಕ್ಟಿವ್ ಆಗಿರುವಂತಹ ಒಂದು ರೀತಿಯಾದಂತಹ ದಶೆಯನ್ನ ಬಳಸ್ಕೊಂಡು ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಈವೆಂಟ್ ಘಟಿಸಲಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಒಂದು ದಶೆ ಜ್ಯೋತಿಷ್ಯವನ್ನ ಈಗ ಯಾರು ಕಲಿತಾ ಇದ್ದಾರೆ ಇವರು ಕೂಡ ಸುಲಭವಾಗಿ ಅಪ್ಲೈ ಮಾಡುವಂತಹ ದಶೆ ಆಗಿರ್ತದೆ. ಮಿತ್ರರೇ, ಜ್ಯೋತಿಷ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ದಶೆಗಳಿದಾವೆ. ನಕ್ಷತ್ರ ದಶೆಗಳ ಅಡಿಯಲ್ಲೇನೆ ನೀವು ವಂಶೋತ್ತರಿ ದಶ, ಅಷ್ಟೋತ್ತರಿ ದಶ ಇವುಗಳೆಲ್ಲ ಬರ್ತಾ ಹೋಗ್ತವೆ. ವಂಶೋತ್ತರಿ ದಶ ಅಂದ್ರೆ ನಿಮ್ಮ ಸೂರ್ಯ ದಶೆ ಅಂತಿರಲ್ಲ, ಚಂದ್ರ ದಶೆ, ಕೇತು ದಶೆ ನಡೆಯುತ್ತೆ ಅಂತಿರಲ್ಲ, ಇದೆಲ್ಲ ಕೂಡ ನಕ್ಷತ್ರ ದಶೆ ಅಡಿ ಬರ್ತದೆ. ಆಮೇಲೆ ಚರದಶಗಳು ಬರ್ತವೆ, ಜೈಮಿನಿದು, ಅದಾದ್ಮೇಲೆ ಕಾಲಚಕ್ರ ದಶ ಅಂತ ಬರುತ್ತೆ, ಅದಾದ್ಮೇಲೆ ಯೋಗಿನಿ ದಶ ಅಂತ ಬರ್ತದೆ. ಈ ರೀತಿ ಸಾಕಷ್ಟು ದಶಗಳಿದಾವೆ. ಬಟ್ ನಾನಿವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೊರಟಿರುವಂತದ್ದು ಭೃಗು ಚಕ್ರ ಪದ್ಧತಿ. ಅಂದ್ರೆ ಈ ಭೃಗು ಚಕ್ರ ಪದ್ಧತಿ ಅಡಿಯಲ್ಲಿನೇ ಸಾಕಷ್ಟು ರೀತಿಯಾದಂತಹ ಒಂದಿಷ್ಟು ಪದ್ಧತಿಗಳು ಅಂದ್ರೆ ಮೆಥಡ್ಸ್ ಗಳು ಬರ್ತವೆ. ಬಟ್ ಇವತ್ತು ನಾನು ಹೇಳಕ್ ಹೊರಟಿರೋದು ಮನುಷ್ಯನ ವಯಸ್ಸಿಗೆ ತಕ್ಕನಾಗಿ ಹೇಗೆ ಜಾತಕ ಆಕ್ಟಿವೇಟ್ ಆಗುತ್ತೆ ಅನ್ನುವಂಥದ್ದು ಎಕ್ಸ್ಪ್ಲೇನ್ ಮಾಡಕ್ ಹೊರಟಿ. ಅಂದ್ರೆ ಈ ಭೃಗು ಚಕ್ರ ಪದ್ಧತಿಯ ಒಂದು ಟೆಕ್ನಿಕ್ ಸಿಂಪಲ್. ಅದೇನಂತ ಹೇಳಿದ್ರೆ, ಮನುಷ್ಯ ಹುಟ್ಟಿದ ಮೊದಲನೇ ವರ್ಷ ಆತನ 1ನೇ ಮನೆ ಆಕ್ಟಿವೇಶನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು. ಇನ್ನು 2ನೇ ವರ್ಷ 2ನೇ ಮನೆ ಆಕ್ಟಿವೇಟ್ ಇರುತ್ತೆ ಅನ್ನುವಂಥದ್ದು. ಈ ರೀತಿ ಆತನ 12ನೇ ವರ್ಷ ಆತನ 12ನೇ ಮನೆ ಆಕ್ಟಿವೇಟ್ ಆಗುತ್ತೆ. ಮತ್ತು 13ನೇ ವರ್ಷಕ್ಕೆ ಏನು ಅಂತ ಹೇಳಿದ್ರೆ ಎಗೈನ್ ಆತನ 1ನೇ ಮನೆ ಆಕ್ಟಿವೇಟ್ ಆಗುತ್ತೆ ಅನ್ನುವಂಥದ್ದು. ಸೊ ಇದು ಬೇಸಿಕಲಿ ಒಂದು ರೀತಿ ಸರ್ಕಲ್ ಅಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗ್ತಾ ಇರ್ತದೆ. ಈಗ ಒಬ್ಬ ಮನುಷ್ಯನ 25ನೇ ವರ್ಷದಲ್ಲಿ ಏನು ಆಗಬಹುದು ಅಂತ ನೀವು ನೋಡೋದಾಯ್ತು ಅಂತ ಹೇಳಿದ್ರೆ 24ಕ್ಕೆ 2 ಸೈಕಲ್ ಆಗುತ್ತೆ, 25ಕ್ಕೆ ಎಗೈನ್ ಇದು 1ನೇ ಮನೆಗೆ ಬರೋದ್ರಿಂದ 1ನೇ ಮನೆಯಲ್ಲಿ ಏನಾಗ್ತಾ ಇದೆ, ಯಾವಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳು ಕುಳಿತುಕೊಂಡಿದ್ದಾವೆ, ಆ ರೀತಿಯಾದಂತಹ ಈವೆಂಟ್ಗಳು ಮನುಷ್ಯನ 25ನೇ ವರ್ಷದಲ್ಲಿ ಘಟಿಸಲಿದೆ ಅನ್ನುವಂತಹ ಐಡಿಯಾ ನಮಗೆ ಸಿಗ್ತಾ ಹೋಗುತ್ತೆ. ಮಿತ್ರರೇ, ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ 5ನೇ ಮನೆಯ ಅಧಿಪತಿ ಲಗ್ನದಲ್ಲಿತ್ತು ಅಂತ ಹೇಳಿದ್ರೆ 5ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಎಜುಕೇಶನ್, ಅದಲ್ಲದೆ ತ್ರಿಕೋಣ ಸ್ಥಾನ ಆಗಿರ್ತದೆ ಮತ್ತು ಮಂತ್ರಭಾವ ಆಗಿರ್ತದೆ. ಇದು ಲಗ್ನದಲ್ಲೇ ಕುಳಿತುಕೊಂಡಿದೆ ಅಂತ ಹೇಳಿದ್ರೆ ಮನುಷ್ಯ ಫೇಮ್ ಅನ್ನು ಅಚೀವ್ ಮಾಡ್ತಾನೆ. ಅಂತ ಹೇಳಿದ್ರೆ 5ನೇ ಮನೆ ಅಧಿಪತಿ ಫೇಮ್ ಅನ್ನ ಕೊಡ್ತಾನೆ, ಫೇಮಸ್ ಆಗ್ತಾನೆ ಮತ್ತು ಸ್ವಲ್ಪ ದುಡ್ಡನ್ನು ಕೂಡ ಅದರಿಂದ ಪಡ್ಕೋತಾನೆ. ಯಾಕೆಂತ ಹೇಳಿದ್ರೆ ಇದು ಅನ್ಸರ್ಟೈನ್ ಗೈನ್ ಕೂಡ ಆಗಿರ್ತದೆ. ಮತ್ತು ತನ್ನ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡ್ತಾನೆ, ಆಧ್ಯಾತ್ಮಿಕದ ಕಡೆ ಮುಂದುವರಿತಾನೆ. ಯಾಕೆಂತ ಹೇಳಿದ್ರೆ ಇದು ತ್ರಿಕೋಣದ ಅಧಿಪತಿ ಕೇಂದ್ರ ಮತ್ತು ತ್ರಿಕೋಣ ಸ್ಥಾನದಲ್ಲೇ ಕುಳಿತಿರುವಂತದ್ದು. ಸೊ ಇದೆಲ್ಲದನ್ನು ಆತನ 25ನೇ ವರ್ಷದಲ್ಲಿ ಘಟಿಸುತ್ತೆ ಅನ್ನುವಂತಹ ಪ್ರಿಡಿಕ್ಷನ್ ಅನ್ನ ನೀವು ಈ ಒಂದು ಭೃಗು ಚಕ್ರ ಪದ್ಧತಿಯನ್ನ ಬಳಸಿಕೊಂಡು ಮಾಡಬಹುದು. ಈ ರೀತಿಯಾಗಿ 2ನೇ ಮನೆಯಲ್ಲಿ ಅದ್ಭುತವಾದಂತಹ ಒಂದು ಯೋಗ ಫಾರ್ಮ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಉದಾಹರಣೆ 10ನೇ ಮನೆ ಅಧಿಪತಿ 2ನೇ ಮನೆಯಲ್ಲಿ ಕುತ್ಕೊಂತು ಅಂತ ಹೇಳಿದ್ರೆ ಅದು ಒಳ್ಳೆ ರಾಜಯೋಗ ಆಗುತ್ತೆ. ಇದರರ್ಥ ಏನಂತ ಹೇಳಿದ್ರೆ ಮನುಷ್ಯ ತನ್ನ 26ನೇ ವರ್ಷದಲ್ಲಿ ಕೆರಿಯರ್ ಅಲ್ಲಿ ಉನ್ನತ ಸಾಧನೆ ಮಾಡಿ ಒಳ್ಳೆ ದುಡ್ಡನ್ನ ಮಾಡ್ತಾನೆ ಅನ್ನುವಂಥದ್ದು. ಮಿತ್ರರೇ, ಈ ಒಂದು ಚಕ್ರ ಪದ್ಧತಿಗೆ ನೀವು ಇನ್ನೊಂದು ದಶೆ, ಉದಾಹರಣೆ ವಿಂಶೋತ್ತರಿ ದಶೆನೂ ಕೂಡ ಇದೇ ಇಂಡಿಕೇಶನ್ ಅನ್ನ ಕೊಡ್ತು ಅಂತ ಹೇಳಿದ್ರೆ 2ನೇ ಮನೆ ಅಧಿಪತಿನೋ ಅಥವಾ 2ನೇ ಮನೆಯಲ್ಲಿ ಕುಳಿತಿರುವಂತಹ ಗ್ರಹದ ಒಂದು ದಶೆ ಆಕ್ಟಿವೇಶನ್ ಬಂತು ಅನ್ನುವಂತಹ ಕನ್ಫರ್ಮೇಶನ್ ನೀವು ಇನ್ನೊಂದು ದಶೆಯಿಂದ ತಗೊಳ್ತು ಅಂತ ಹೇಳಿದ್ರೆ ಇದು ಅದ್ಭುತವಾಗಿ ಕೆಲಸ ಮಾಡುವಂತಹ ದಶೆ ಆಗಿರುತ್ತೆ. ಮಿತ್ರರೇ, ಇದಿಷ್ಟು ಸಿಂಪಲ್ ಆಗಿರುವಂತಹ ಭೃಗು ಚಕ್ರ ಪದ್ಧತಿಯ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.